ಅಲ್ಲ ರವಿ ಜೊತೆ ಜಗಳ ಹಾಡ್ಬೇಕು ತಾನೆ ನೀವು? ಸುಮ್ಮನೆ ನಿಮ್ಮ ಪಾಡ್ಗೆ ನೀವಿದ್ದೀರಿ. ಕುಳ್ಳಂಗಂಗ ಮಾತಂದವನೆ, ಮಾಲನ್ಗ ಮಾತಂದವನೆ, ಸರಿಯಾ? ನಾನು ಹುಗ್ಗಿ ಹುಗ್ಗಿ ಹುಡುಗಿನಿ, ಏನಾರು ಮಾತಾಡಿ ಅಂದರೆ ಅದಕ್ಕೆ ರವಿ ಮಾತಾಡಿದಿ ತಪ್ಪಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಯ್ತಿದ್ದೀರಲ್ಲ. ಏನು ಬುದ್ಧಿ ಇರೋದು ಇಲ್ವೋ ನಿಮಗೆ? ಎಷ್ಟು ಅಂತ ಬಡ್ಕೊಳ್ಳನೆ. ಅವನು ಹಾಳಾಗ್ಬಿಟ್ಟವನೆ, ಹಾಳಾಯ್ತವ. ಮದುವೆ ಆದಮೇಲೆ ಕೊಟ್ಟೋದ. ಒಂದು ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ. ಮೊದಲು ತಂಗಿ ಅಂದರೆ ಜೀವ ಬಿಡೋನು, ತಂಗಿ ತಂಗಿ ಅನ್ಕೊಂಡು. ಈಗ ನೆಟ್ಟಿಗೆ ಮಾತಾಡ್ಸಿದ್ರೆ ಸಾಕು ಅನ್ನಂಗೆ ಹಾಕುತ್ತದೆ. ಏನದನ್ನ ಏನೋ ಅವ್ನು ಸಂಪಾದನೆ ಮಾಡಿ ಸಾಕಾಗಿತ್ತಾ? ಹೇಳಿ ನೀವೇ, ಎಷ್ಟು ಸಂಪಾದನೆ ಮಾಡಿದನು? ಏನೋ ಅವ್ನು ಸಂಪಾದನೆ ಮಾಡಿದ್ದಾನ ಅವಳ ಬರಬೇಡ ಅನ್ನಕ್ಕೆ. ಕುಳ್ಳ ಇತ್ತಾಗಿ ಕತ್ತಿತ್ತು ನೋಡಿಲ್ಲ ಗೊತ್ತಾ? ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ಅವನು ಹೇಳಿಲ್ಲ ಈ ಕೇಳುವಂತ, ಮಾಲನೆಯ ಬಂದು ಕೇಳ್ಬಿಟ್ಟು, ಸರಿ ಕೇಳಿದ್ರಿ ಏನು ತಪ್ಪಾಯ್ತು, ಅಪ್ಪನ ಮನೇಲಿ ಕಷ್ಟ ಅನ್ಕೊಂಡು ಬಂದು ಕೇಳ್ತಾಳೆ, ಅದಕ್ಕೆ ಅದು ತಪ್ಪಾ? ನೀವೇ ಅದಕ್ಕೆ ಹಂಗೆ ಸುಮ್ಮನಿದ್ದೀರಿ? ಏನಾರು ಮಾತಾಡ್ಬೇಕು ತಾನೇ? ಗಿರ್ಜಾ ಸುಮ್ಮನಿರು, ನಮಗೂ ವಯಸ್ಸಾಯಿತು. ಯಾರ ತಗಂತ ಹೊಡೆದಾಡ್ ಸಾಯೋದು ಇಷ್ಟು ದಿವಸ ಕಂಟ ಮಾಡಿವಿ. ಅವ್ರ ಜೀವನ ಅವ್ರ ಹತ್ಲಿ ಈ ಕೇಳಿ ನಾಯನ್ ಸುಮ್ಮನಾದ್ನ. ನಾನು ಬೈತೀನಿ ಅದಕ್ಕೆ ಹಿಂಗೆಲ್ಲ ಮಾಡಿದ್ವಿ ಅಂತ. ಅವನು ಏನೂ ಮಾತಾಡಲಿಲ್ಲ, ಏನೂ ಇಲ್ಲ. ಇನ್ನೇನು ಮಾಡೋಕ್ಕಾಗದು ಬಿಡು, ಏನೋ ಅಂದವನೇ. ಕುಳ್ಳೂ ಕರೆದೆ ನಾನುವೇ, ಅದಕ್ಕೆ ಇರ್ಲಕ್ಕದ ಮಗ ಬಿಡಿತಾರೆ ಕೆಡ್ಸ್ಕೊಬೇಡಿ ನೀವು ಅಂತ ಅಂದ. ಕರೆದ್ರೆ ಬರ್ನಿರ, ಮಾಯನು ಕರೆದ್ರೆ ಅವಳು ಬರ್ನಿರ. ಇನ್ನೇನು ಮಾಡೋಕ್ಕಾಗದು? ನನಗೂ ಬೇಜಾರಾಯಿತು. ಎತ್ತಾಗಂತ ಹೊಡೆದಾಡೋದು, ಯಾರಿಗಂತ ಬುದ್ಧಿ ಹೇಳೋದು? ಹೋಗಿ ನಮ್ಮದೇ ತಪ್ಪಾಯಿತು ಬಾ ಅಂದ್ರೂ ಕುಳ್ಳನಿತಾಗ ಗೊತ್ತಾ ಇಲ್ಲ. ಇಲ್ಲ ಈ ರವಿಗೆ ಹೇಳಿದ್ರೆ ಅವನು ಕೇಳ್ತಾ ಇಲ್ಲ. ವಯಸ್ಸಾದ್ಮೇಲೆ ಇಷ್ಟೇ ಕಲ್ತಕ್ಕ ನಮ್ಮ ಪರಿಸ್ಥಿತಿ. ಅಲ್ಲ ಕಣ್ಮರೆಯ, ನಾನು ಒಂದು ಯೋಚನೆ ಮಾಡೀನಿ. ಹತ್ಕರುವೆ ಹ್ಞೂ ಅಂತ ಹೇಳಿ ನೀವು. ಹೆಂಗಿರುವೆ ಮಾಡಾನಿ ಮನೆ ಮಗಳು ತಾನೆ. ನಾವು ಚೆನ್ನಾಗಿರೋ ತಲೆಯ, ಅಚ್ಚುಕಟ್ಟಾಗಿ ಖುಷಿ ಖುಷಿಯಾಗಿರೋ ತಲೆಯ, ಯಾರಿಗೆ ಎಷ್ಟೆಷ್ಟು ಪಾಲು ಬೇಕೋ ಹಂಚ್ಕೊಟ್ಬಿಡೋದ. ರವಿಗೂ ಮಾಲನ್ಗೂ ಸಮ ಪಾಲು ಹಂಚ್ಕೊಟ್ಬಿಡೋದ. ಇನ್ನೇನು ಮಾಡೋದು? ಇವನು ನಾನು ಅನ್ಕೊಂಡೆ ನಾವಿಲ್ಲ ಅಂದ್ರೂ ಅಚ್ಚುಕಟ್ಟಾಗಿ ನೋಡ್ಕೊತಾನೆ ತಂಗಿಯ, ಅದೇ ಸಾಕು, ಅದಕ್ಕಿಂತ ಬೇಕಂತ ಅನ್ಕೊಂಡು. ಅರೆ ಇವನು ನಾವಿರೋ ತಲೆ ಹಿಂಗೆ ಮಾಡಿದ್ರೆ ಕಷ್ಟ ಸುಖಕ್ಕಾದನ? ಏನೋ ನಮ್ಮ ಅಪ್ಪನ ಮನೇಲಿ ಏನು ಜಾಸ್ತಿ ಆಸ್ತಿ ಇದ್ದಾವ? ಹೋಗ್ಲಿ ಅಲ್ಲೇ ಅವೆಲ್ಲ ಮಾಡ್ಕೊಂಡು ಉಣ್ಲಿ ತಿನ್ಲಿ ಅಂತನ್ನಕ್ಕೆ ಅಲ್ಲೂ ಹೊಸ ಸೇವೆವಲ್ಲ. ಮಾಡಿದ್ರೆ ಕಷ್ಟ ಸುಖ ಬೇಡವಾ? ಹೊಸಿಯ ಅವಳ ಪಾಲು ಹೊಸಿಯ ಬರ್ಕೊಡೋದ, ಒಂದು ಎಕರೆಯೋ ಏನಾದ್ರು ಬರ್ಕೊಡೋದ ಅಲ್ವಾ? ತವ್ರ ಮನೆಯಿಂದ ಏನಾದ್ರು ಕೊಡೋದ. ಇನ್ನೇನು ಮಾಡೋಕ್ಕಾಗದು? ರವಿನ ಹೊಚ್ಕಟ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ವಯಸ್ಸು ನಮ್ಮ ಜೀವ ಹಿಂಗೆ ಇರ್ತದ ಯಾವಾಗಲೂ? ನಮಗೂ ವಯಸ್ಸಾಯಿತು, ಹೆಚ್ಚು ಕಡಿಮೆ ಆಯ್ತದೆ, ಬರ್ತದೆ, ಹೋಯ್ತದೆ. ಯಾವಾಗಲೂ ಅವ್ರ ಜೊತೆಗೆ ಆಡ್ಸ ಆಗಕ್ಕಾಯ್ತಿಲ್ಲ. ಮಾಲನ್ಗೆ ಏನು ಬೇಕು ಬರ್ಕೊಟ್ಬಿಡೋದ. ಬೇರೆಯವ್ರಾಗಿದ್ರೆ ನನ್ನ ಬದ್ಲಿಗೆ ಕೊಡು ಅಂತ ಅನ್ನೋರು. ಚೆನ್ನಾಗಿ ಮಾತಾಡಿ ಜಮಾಯಿಸಕ್ಕೆ ಬಂದವರಾಗಿದ್ರೆ ನನ್ನ ಬದ್ಲಿಗೆ ಏನು ಕೊಡಬೇಕು ಕೊಟ್ಬಿಟ್ರಪ್ಪ, ನೀವು ಹೆಂಗಾರು ಮಾಡ್ಕೊಳ್ಳಿ ಅಂತ ಅನ್ನೋರು. ಏನು ಮಾಡೋದು? ಮಾಲನ್ಗೆ ಹೆಂಗೆ ಹೇಳಕ್ಕೂ ಬರೋಕ್ಕಿಲ್ಲ, ಮುಟ್ಟಕ್ಕೂ ಬರೋಕ್ಕಿಲ್ಲ. ಅದಕ್ಕೆ ನಾವೇ ತಿಳ್ಕೊಂಡು ಕೊಡಬೇಕು. ನೋಡಿ ಏನು ಮಾಡೋದು, ಎತ್ತು ಮಾಡೋದು? ಸುಮ್ಮನೆ ನಾವು ಅವನ ಜೊತೆಗೆ ಜಗಳ ಆಡೋಕ್ಕಾಯ್ಕಿಲ್ಲ. ತಂಗಿಗೆ ಮಾಡು ಮುಟ್ಟು ಅಂತ ಅವನಿಗೂ ಮದುವೆ ಆಗದೆ. ಅವ್ನಿಗೇನು ಕೊಡಬೇಕು ಕೊಟ್ಬಿಡೋದ, ಇವ್ನಿಗೇನು ಕೊಡಬೇಕು ಕೊಟ್ಬಿಡೋದ. ನೀವು ನಮ್ಮ ಕಡೆ ಯಾವ ಕಾಲಕ್ಕೂ ಕೊಡೋಕ್ಕಿಲ್ಲ. ಇವನೇ ತಿಂದು ನೀರು ಕುಡ್ದಾಕ್ಬಿಡ್ತಾನೆ ಅಷ್ಟೇ. ಆವತ್ತೇ ನೋಡಿದ್ನಲ್ಲ ಎಂತೆಂಥ ಮಾತುಗಳು, ಸಣ್ಣದಾಗಿ ಬೇಕಾಗ್ತಾನೆ ಉಣ್ಣಕ್ಕೆ ತಿನ್ನಕ್ಕೆಲ್ಲವ. ಅಲ್ಲ ಅವ್ವ ಎಷ್ಟು ಮಾಡಿದಳು? ಹೆಣ್ಣು ಸಿಕ್ಕಿಲ್ಲ ಅಂದ್ಬಿಟ್ಟು ಎಷ್ಟು ಅಲ್ದಿರೋದಳ. ಒಟ್ಟಿಗೆ ಇಟ್ಟಿಲ್ದಾನೆ ನೀರಿಲ್ದಾನೆ ಎಷ್ಟು ಮನೆಗೆ ಹೋಗಿ ನೋಡ್ಕೊ ಬಂದಿದ್ದಾಳು. ಅದೆಲ್ಲ ಜ್ಞಾಪನ ಇಲ್ಲ. ಅವ್ವನಿಗೂ ಮಾತಾಡ್ತಾನೆ. ನೀಯತ್ತಿಲ್ದಾರ ಮನ್ಸ ಇವನು ಬದಲಾಗೋದ. ಮದುವೆ ಆದ್ಮೇಲೆ ಭಾರಿ ಬದಲಾಗೋದ. ಹೇಳಕ್ಕಿಲ್ವಾ ಮದುವೆ ಆದ್ಮೇಲೆ ಬದಲಾಯ್ತಾರೆ ಅಂತ? ಹಂಗೆ ಇವನು ಆದ. ಸುಮ್ಮನೆ ನಾವು ಸುಮ್ಮನೆ ಹಂಗೆ ಇರ್ತಾರೆ ಅಂತ ಭ್ರಮೇಲೆ ಬದುಕ್ತಾ ಕೂತೀವಿ. ನೋಡಿ ಏನು ಮಾಡೋದ? ಹಂಚ್ಕೊಟ್ಬಿಡೋದ? ಇನ್ನೇನು ಮಾಡೋಕ್ಕಾಗದು? ಇನ್ನೇನು ಮಾಡೋಕ್ಕಾಗದು ಬಿಡು, ಮಾಲೂರು ಹಂಚ್ಕೊಟ್ಬಿಡೋದ. ಮೊದಲು ಎಲ್ಲನೂ ಹೆಸ್ರಿಗೆಲ್ಲ ಯಾರು ಮಾಡ್ಕೊಬಿಡೋದು ಆಸ್ತಿಯಾ ಮಾಡಿಬಿಟ್ಟು, ಮಾಲೂನ್ಗೆ ಹೆಸ್ರಿಗೆ ಎಷ್ಟು ಬೇಕೋ, ಇವನ ಹೆಸ್ರಿಗೆ ಎಷ್ಟು ಬೇಕೋ ಮಾಡಿಬಿಡೋದ. ಇನ್ನೇನು ಮಾಡೋದು? ಇನ್ನೇನು ಮಾಡೋಕ್ಕಾಗಿಲ್ಲ ಕತೆ. ಅದಕ್ಕೆ ನಾನು ಹಂಗೆ ಅನ್ಕೊಂಡೆ ಅವತ್ತು. ಸುಮ್ಮನೆ ಇವ್ರ ಜೊತೆ ಇವನ್ನೆಲ್ಲ ನಂಬ್ಕೊ ಕೂತ್ಕೊಂಡ್ರೆ ಕಾಲ ಆಯ್ಕಿಲ್ಲ. ಅವಳಿ ಮನೆ ಮಗಳು ತಾನೆ, ಅವಳಿಗೂ ಸೇರಬೇಕು. ಗಂಡಾಗಿದ್ರೆ ಅವಳು ಕೊಡ್ತಿತ್ತಿಲ್ವ ಪಾಲ? ಗಂಡ ಹೆಣ್ಣು ಹುಟ್ಟ ಮೇಲೆ ಅವಳಿಗೂ ಪಾಲು ಕೊಡಬೇಕು. ಅವಳಿಗೂ ಕೊಟ್ಬಿಡೋದ ಪಾಲ. ಚೆನ್ನಾಗಿರ್ಲಿ. ಜಾಣಿ ಆಗಿದ್ರೆ ಇಷ್ಟಕ್ಕೆ ಬಂದು ಜುಟ್ಟಿಡ್ಕೊಂಡು ನಿಂತಿರೋಳು, ಇಲ್ಲ ಆಚ್ಕಾಕಿರೋಳು. ಏನೋ ನನ್ನ ಮಗಳು ಪೆದ್ದಿ ಆಗೋದಕ್ಕೆ ಬಚಾವಾದ್ರು. ಕುಳ್ಳ ತಾನೆ ಏನು ಮಾಡೋನು ಹೇಳಿ? ಅವ್ನಿಗೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಹೇಳ್ತೀಯ? ಬೇರೆಯವ್ರು ಯಾರು ಆಗಿದ್ದಿದ್ರೆ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ಳೋರ? ಯಾವತ್ತೋ ಹೊಡೆದು ಅಪ್ಪನ ಮನೆ ಕಳಿಸಿರೋರು. ನಮ್ಮ ಅಣ್ಣನ ಮಗ ಆಗೋದಕ್ಕೆ ಚೆನ್ನಾಗಿ ನೋಡ್ಕೊತಾ ಕೂತವನೆ. ಅದು ಅಂದ್ರೆ ಆ ಪುಣ್ಯ ತಕ ಬಂದೆ ನಾನು. ಇನ್ನು ಈ ಮಗನ ವಿಚಾರದಲ್ಲಂತೂ ಹೇಳಿದ ಮಾತು ಕೇಳಕ್ಕಿಲ್ಲ. ಥೂ, ನನ್ನಂತೂ ಸಾಕಾಗೋಗಿದೆ. ಅವಳಂತ ಸೀತಾ ಅಂತೂ ಹೇಳಿದ ಮಾತು ಕೇಳಕ್ಕಿಲ್ಲ. ಹೇಳಿನಿ ಅವತ್ತೇ ಒಡವೆ ಬಿಡ್ಸಿಸ್ಕಬಾ ನಿಮ್ಮ ಅಪ್ಪನಟ್ಟಿಗೆ ಹೇಳು ಅಂತ. ಕೇಳಿಲ್ಲ. ಉಂಕನತ ಹೇಳಿನಿ ಅಂದ್ಬಿಟ್ಟು ಇವಳಿಗಾರು ಮನ ಮರೋದಿಲ್ಲ. ಅವ್ರ ಅಪ್ಪನಟ್ಟಿ ಅವ್ರಿಗಾರು ಮನ ಮರದೇ ಬೇಡವಾ? ನಾನು ಬಿಡ್ಸಿ ಕುಟಾಯಿಸ್ತಾನೆ ಬಿಟ್ಬಿಟ್ಟು ಇನ್ನು ಮುಡಿಕೊಂಡು ಪೂಜೆ ಮಾಡ್ತಾ ಇದ್ದಾರ. ಬೈದ್ರಲ್ಲ, ಹಾಡಿದ್ರಲ್ಲ, ಮಟ್ಟುದ್ರಲ್ಲ ಅಂತ ಅಂತಾರೆ. ಏನು ಮಾಡನೆ ಹೇಳಿ?
ಇದು ಸಣ್ಣ ಪುಟ್ಟ ವಾಲೆ ವಿಚಾರಕ್ಕೆಲ್ಲ ನೀನು ಮನೇಲಿ ಕಾಲ ಅನ್ಬೇಡ. ಹೋಗ್ಲಿ ಬಿಡು, ಕಷ್ಟ ಇನ್ಯಾರು ಬರೋಕ್ಕಿಲ್ಲ. ನೀನು ಕೊಟ್ಬಿಟ್ಟವಳೆ ಹಿಂಸೆ ಮಾಡಬೇಡ. ಯಾವಾಗ ಬಿಡ್ಸ್ಕೊಡ್ತಾಳೆ ಬಿಡ್ಸ್ಕೊಳ್ಲಿ ಬಿಡು. ಇನ್ನೇನು ಮಾಡೋಕ್ಕಾಗ್ತದೆ. ಕಂಡೋರ್ ಮನೆ ಹೆಣ್ಮಕ್ಳು ನಮ್ಮ ಮಟ್ಟಿ ಮಗನೇ ಸರಿ ಇಲ್ಲ ಅಂದರೆ ಕಂಡೋರ್ ಮನೆ ಹೆಣ್ಮಕ್ಳನ್ನ ದೂಸಿಸಕ್ಕಾಗ್ತದ? ನಮಗೂ ಹೆಣ್ಣು ಐಕ್ಲವೇ. ಹಾಂ, ಹಂಗಂದ್ಬಿಟ್ಟು ಕಂಡೋರ್ ಮನೆ ಹೆಣ್ಣೈಕ್ಳನ್ನ ದೂಸಿಸಕ್ಕಾಗ್ತದ? ಬಿಡು ಹೋಗ್ಲಿ. ಏನು ಅಪ್ಪನ ಮನೆ ಕಷ್ಟ ಅಂತ ಏನೋ ಕೊಟ್ಬಿಟ್ಟವಳೆ ಕೈ ಎತ್ತಿ. ಕಷ್ಟ ನೋಡ್ಕೊಂಡು ಸುಮ್ಮನೆ ಬಿಡು. ಇನ್ನೇನು ಮಾಡೋಕ್ಕಾಗಿಲ್ಲ. ಅದನ್ನ ಯಾವ ವಿಚಾರ ಕಿತ್ಕೋದೆ ಮನೇಲಿ ಜಗಳಾಕಲ್ಲ, ನಿಮ್ದು ಇರೋಕ್ಕಿಲ್ಲ ಬಿಡು. ಯಾವಾಗ ಬಿಡ್ಸ್ಕೊಬಂದು ಕೊಡ್ತಾರೆ ಅವಾಗ ಬಿಡ್ಸ್ಕೊಬರ್ಲಿ. ಸುಮ್ಮನೆ ಪದೇ ಪದೇ ಅದನ್ನ ಕೇಳಕ್ಕೆ ಹೋಗ್ಬೇಡ. ನೆಮ್ಮದಿಯಾಗಿರು. ನೋಡದ ಮಾತಾಡ್ತೀನಿ, ಹೊಸ ಸಾಲಿ ಕಪ್ಪಿಸ್ಕೊಂಡು ಬರ್ತೀನಿ. ಎಲ್ಲನೂ ಹೆಸ್ರು ಮಾಡಿಸ್ಕಿಡ್ಸ್ಕೊಂಡು ಎಲ್ಲ ನ್ಯಾರ ಮಾಡಿಬಿಟ್ಟು ಮಾದನ ಹೆಸ್ರಿಗೂ ಮಾಡ್ಕೊಟ್ಬಿಟ್ಟು ನೀನು ರವಿ ಹೆಸ್ರಿಗೂ ಮಾಡ್ಕೊಟ್ಬಿಡೋದ. ಇಲ್ಲಾಂದರೆ ಎಷ್ಟೆಷ್ಟು ಪಾಲು ಬೇಕೋ ಅಷ್ಟು ಮಾಡ್ಕೊಟ್ಬಿಟ್ಟೋದ. ಇನ್ನೇನು ಮಾಡೋಕ್ಕದು? ರವಿ ಹೆಸರಿಗೆ ಮಾಡ್ಕೊಟ್ರೆ ಮಾಡ್ಕೊಡಿ, ಇಲ್ಲ ಅಂದ್ರೆ ಇಲ್ಲ. ಅದನ್ನ ಕೇಳಕ್ಕಿಲ್ಲ. ಮಾಲಿನ ಹೆಸರು ಪಾಲಿಗೆ ಬರೋದ, ಅವಳ ಹೆಸರು ಮಾಡ್ಕೊಟ್ಬಿಡಿ. ಇನ್ನು ರವಿ ಹೆಸರುದ ನಿಮ್ಮ ಹೆಸರುಗಾರು ಮಾಡಿಸ್ಕೊಳ್ಳಿ, ಅವನ ಹೆಸರುಗಾರು ಮಾಡ್ಕೊಡಿ. ಅದನ್ನ ನಾನು ಕೇಳಕ್ಕಿಲ್ಲ. ಅದು ನನಗೆ ಬೇಕಾಗುವಿಲ್ಲ. ಆಮೇಲೆ ಇನ್ನು ಯಾವ ಥರ ಅವ್ನು ಮಾಡ್ಕೊಡ್ತಾನೆ ಅಂದರೆ ಅವನೇ ತಿಂದು ನೀರು ಕುಡ್ಕೊತಾನೆ ಅಷ್ಟೇ. ಇನ್ನೇನು ಮಾಡೋನು ಕುಳ್ಳ ಏನು ಜಾಗಕ್ಕೆ ನಿಂತ್ಕೊಳ್ಳೋಣ, ಬಂದು ನಿಂತ್ಕೊಳ್ಳೋಣ. ಅವನು ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗೋಯ್ತಾನೆ. ನಮ್ಮವ್ವ ನನ್ನ ಕರೀನಿಲ್ವಾ ಬಾ ಮಗ ಪಾಲ್ ತಕೊ ನೀನು ಅಂತ? ನನ್ನ ಅಣ್ಣ ಕರೀನಿಲ್ವಾ ಬಾ ಪಾಲ್ ತಕೊ ಅಂತ? ಕುಳ್ಳ ಕರೀನಿಲ್ವಾ ಅತ್ತೆ ನಿನಗೆ ಏನು ಬೇಕು ನೀನು ಬದ್ದು ತಗೊಬತ್ತೆ ಅಂತ? ನಾನು ಅಲ್ಲೇ ಅಂಗೈ ಅಷ್ಟೇ ಆಳು ಜಾಗ ಅದೇ. ಏನು ಮಾಡೋಕ್ಕೆ ಅಲ್ಲೆಯ 3 ಜನ ಗಂಡು ಮಕ್ಕಳು ಹೆಣ್ಣೆಲ್ಲ ಹಿಡ್ಕ ಕೂತವ್ರೆ. ನಾನು ಕೊಟ್ಟು ಏನು ಸಿಕ್ಕೋದು ಅಂದ್ಬಿಟ್ಟು ನಾನು ಬೇಡ ಅಂದೆ. ಇಲ್ಲಿರೋದು ಇಬ್ರು ಮಕ್ಕಳು ಮಾಳ ರವಿ. ಅವರಿಬ್ರು ಕೊಡೋದ ಏನು ಜಾಸ್ತಿ ಓದೋದ ಹೇಳಿ? ಅದಕ್ಕೆ ನಮ್ಮ ಅಣ್ಣಟ್ಟಿಲಿ ಪಾರತಿ ಕೊಟ್ಟಿಲ್ವಾ? ಅವಳು ಮನೇಲಿ ಮಾತು ಕೇಳಲಿಲ್ಲ, ಪ್ರೀತಿಸ್ ಮದುವೆ ಆದ್ದು. ಹಂಗನ್ಬಿಟ್ಟು ಅವಳು ಇಷ್ಟ ಇಲ್ದವ್ರು ಮನೆಯವ್ರಿಗೆ ಇಷ್ಟ ಇಲ್ದವ್ರು ಬೇರೆ ಹೋಗಿ ಮದುವೆ ಆದ್ದು. ಹಂಗನ್ಬಿಟ್ಟು ಅವಳಿಗೆ ಪಾಲು ಕೊಡೋದು ನೀವು ಬಿಟ್ಬಿಟ್ರಾ? ಅವಳ ಪಾಲು ಅವಳು ಕೊಟ್ಟವ್ರೆ ತಾನೇ. ಹಂಗೆ ಮಾಲನ್ ಪಾಲು ಮಾಲನ್ ಕೊಟ್ಬಿಡೋದ. ಅವಳ ಮೇಲೆ ತಿರುಗಿಸಿ ಮುರುಗಿಸಿ ಚಾಂಪಿನಾಗಿ ಚಾಣಾಕ್ಷಿಯಾಗಿ ಕೇಳೋಕ್ಕೂ ಬರೋಕ್ಕಿಲ್ಲ ಅವಳಿಗೆ. ನಾನು ಆಸ್ತಿ ಪಾಲು ಕೊಡಿ, ನಾನು ಮಾಡ್ಕೊಳ್ಬೇಕು ಅಂತ. ಇಲ್ಲ ಅಂತ ಬೆದರಿಸಿದ್ರೆ ಸುಮ್ಮನೆ ಆಯ್ತಾಳೆ. ಇಂಥೇಳಿ ಬಿಟ್ಬಿಟ್ಟು ನಾವು ಸಾಯೋಕ್ಕದ? ಅವಳಿಗೆ ಏನು ಇಲ್ದಂಗೆ ನಾನು ಹೇಳ್ತಾವನಿ, ಏನಾರು ಮಾಡ್ಕೊಡಿ. ಮನೆ ನೋಡಿದ್ರೆ ಸಣ್ಣದು, ಆ ಮನೆಯಲ್ಲ ಇರೋರೆಲ್ಲ ಪಾಲು ತಕ ಕೂತವ್ರೆ. ಮನೆಯೂ ಇಲ್ಲ ಮಾಲನ್ಗೆ, ಇತ್ತಾಗ ಹೊಲನೂ ಕಡಿಮೆ. ಏನು ಮಾಡೋದು? ನಾನು ಆಸ್ತಿ ಪಾಸ್ತಿ ನೋಡಲಿಲ್ಲ. ನಮ್ಮ ಅಣ್ಣನ ಮಗ ಅಚ್ಚುಕಟ್ಟಾಗಿ ನೋಡ್ಕೊತಾನೆ ಅಂದ್ಬಿಟ್ಟು ಕೊಟ್ಟೆ ಮಾಲನ್ನ. ಅವನೇನು ಮೋಸ ಮಾಡಿಲ್ಲ. ಅವನೇನು ಮಾಡೋನು? ಆಸ್ತಿ ಇದ್ದಿದ್ದೆ ಒಸಿ ಅಲ್ವಾ? ಇನ್ನೇನು ಮಾಡೋಣ ಹೇಳು? ಕೊಡೋಷ್ಟು ಕೊಟ್ಟವ್ರೆ. ಅವ್ನು ಪಾಲು ಬಂದಿದ್ದ ಅದರಲ್ಲೇ ಕಷ್ಟಪಟ್ಟು ಏನೋ ಮಾಡ್ತಾವನೆ. ಮಾಡ್ಕೊಂಡಿರ್ಲಿ, ಚೆನ್ನಾಗಿರ್ಲಿ. ನಾವು ಏನಾರು ನಮ್ಮ ಕೈಲಾದದ್ದು ಮಾಡಿದ್ರೆ ಇನ್ನು ಚೆನ್ನಾಗಿರ್ತಾಳೆ ಮಾಲ. ಬಸ್ರಿ ಬೇರೆ ಮಕ್ಕಳು ಗಿಕ್ಲೆಲ್ಲ ಆದ್ರೂ ಸರಿ ಆಯ್ತದೆ. ಈಗ ಇರೋಷ್ಟು ಜಾಗದಲ್ಲಿ ಏನು ಮಾಡೋಕ್ಕದು? ಗಂಡ ಹಿಡ್ತಿದ್ರನ್ನ ಜೀವನ ಸಾಗಿಸೋದೇ ಕಷ್ಟ. ಅಂಥದ್ರಲ್ಲಿ ಮಕ್ಕಳು ಮರಿ ಅಂತ ಆದರೆ ನಮ್ಮ ಕಾಲದಂಗೆಲ್ಲ ಖರ್ಚು. ಈಗ ಭಾರಿ ಖರ್ಚು ನಡೀತವೆ. ಹೊಸಿಯ ಮಗಕ್ಕಿಂತ ಮುಂಚೆಗೆ ಹೆಸರು ಪಸು ಮಾಡ್ಕೊಟ್ಬಿಡಿ. ಅವ್ರ ಪಾಡ್ಗವ್ರು ಅಚ್ಚುಕಟ್ಟಾಗಾರು ಇರಲಿ. ಇವನ್ನ ನಂಬ್ಕೊಂಡ್ರೆ ತೆಂಗಿನಕಾಯಿ ಚಿಪ್ ಕೊಟ್ಬಿಡ್ತಾನೆ ಅಷ್ಟೇ. ಚಿಪ್ ಕೊಟ್ಬಿಟ್ಟು ತಿರುಪಿ ಕಳಿಸ್ಬಿಡ್ತಾನೆ. ಆಮೇಲೆ ಇಲ್ಲ ಬಿಡು, ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು. ಮಾಲನ್ಗೂ ಹೆಸರು ಮಾಡ್ಕೊಡಕ್ಕಾಯ್ತದೆ. ನಾವು ಇರೋವತ್ತಲ್ಲೇ ಮಾಡ್ಕೊಡೋದ ಬಿಡು. ನನ್ನ ಮಗಳು ಭಾರಿ ಒಳ್ಳೆಯವಳು. ನನಗೂ ಬೇಜಾರಾಯ್ತದೆ. ಮತ್ತೆ ನೀನು ಹೋಗಿ ಮಾತಾಡ್ಸ್ಕೊಬಂದೆ. ಬಪ್ಪ ಊಟ ಮಾಡು, ಕಾಫಿ ಕುಡಿ ಅಂತ ಕರಿತಿತ್ತು ನನ್ನ ಮಗ. ಭಾರಿ ಹೊಟ್ಟೆ ಉರಿತದೆ. ಏನು ಮಾಡೋದು? ಕರೆದ್ರೂ ಗೊತ್ತೇ ಇಲ್ಲ. ಕುಳ್ಳನ್ಗೂ ಹೇಳಿದೆ, ಅವ್ನ ಮಾತನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ಬಾ ಅಂತಂದರೆ ಕೇಳ್ತಾ ಇಲ್ಲ. ಇಲ್ಲಪ್ಪ ತೋಗಿ ತಲೆಗೆಲ್ಲ ಕೆಡ್ಸ್ಕೊಬೇಡಿ ಅಂತ ನನಗೆ ಏನು ಆಗ್ತಾನೆ. ಇನ್ನೇನು ಮಾಡೋಕ್ಕದು? ಅವ್ರವ್ರ ಇಷ್ಟ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.